ವೆಲ್ಕಮ್ ಬ್ಯಾಕ್ ಟು ಜೋಡಿ ಆನ್ ಜರ್ನಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ನನಗೆ ಸ್ಟಾರ್ಟ್ ಕೊಟ್ಟು, ಸೊ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಇನ್ಸ್ಟಾಗ್ರಾಮಲ್ಲಿ ಸುಮಾರು ಕ್ವೆಶನ್ಸ್ ಬಂದಿತ್ತು. ಕ್ವೆಶನ್ ಆ್ಯಂಡ್ ಆನ್ಸರ್ಗೆ ಆನ್ಸರ್ ಮಾಡೋಣ ಅಂತ ಹೇಳಿದ್ದೆ, ಅವತ್ತೇ ಹೇಳಿದ್ದೆ. ಆ್ಯಂಡ್ ಫ್ರೀ ಇರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನನಗೆ ಸುಮಾರಷ್ಟು ಕ್ವೆಶನ್ಸ್ ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು. ಆ ಕ್ವೆಶನ್ಸಿಗೆ ಆನ್ಸರ್ ಮಾಡೋಕ್ಕೆ ಟೈಮ್ ಆಗಿದ್ದಿಲ್ಲ. ಅದಕ್ಕೋಸ್ಕರ ಇವತ್ತು ಕ್ವೆಶನ್ ಆನ್ಸರ್ ವೀಡಿಯೋಗೆ ಆನ್ಸರ್ ಮಾಡೋಣ ಅಂತ ಬಂದಿದ್ದೀವಿ. ಇವರು ಇವತ್ತು ಸ್ವಲ್ಪ ಫ್ರೀ ಇದ್ದರು, ಹಾಗಾಗಿ ಫಸ್ಟ್ ಕ್ವೆಶನ್. ಆ್ಯಂಡ್ ತುಂಬ ಕ್ವೆಶನ್ಸ್ ನಂಗೆ ಬಂದಿದ್ದು, ನಂದು ನಾರ್ಮಲ್ ಡೆಲಿವರಿನ ಅಥವಾ ಸಿ ಸೆಕ್ಷನ್ ಅಂತ. ಸೊ ನಾರ್ಮಲ್ ಡೆಲಿವರಿ. ಸೊ ನಾವು ಅಂದ್ಕೊಂಡಿದ್ದೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ. ಸೊ ಅದೇ ರೀತಿ ನಾರ್ಮಲ್ ಡೆಲಿವರಿ ಆಯಿತು. ಇದಕ್ಕೆ ನಾವು ನಮ್ಮ ಬೇಬಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಐಡಿಯಲ್ ವೆಯ್ಟ್ ಇಟ್ಕೊಂಡು ಆಚೆ ಬಂದಳು. ಆ್ಯಂಡ್ ದೇವರಿಗೂ ನಾವು ತುಂಬ ಕೈ ಮುಗಿದಿದ್ವಿ ನಾರ್ಮಲ್ ಡೆಲಿವರಿ ಆಗಲೇಬೇಕು ಅಂತ. ಸೊ ಆ ಭಗವಂತನಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾರ್ಮಲ್ ಡೆಲಿವರಿ ಆಗಿತ್ತು. ಹೌ ಆರ್ ಯು ಸಿಸ್ ಆ್ಯಂಡ್ ಬೇಬಿ ಶೂಟ್ ಪಿಕ್ಸ್? ಬೇಬಿ ಪಿಕ್ಸ್ ಈಗಲೇ ಹಾಕ್ಬಾರ್ದು ಅಂತ ಅಂದ್ಕೊಂಡಿದ್ವಿ. 6 ಮಂತ್ಸ್ ತನಕ ಹಾಕೋದು ಬೇಡ ಅಂತ ನಾವು ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಬೇಗ 6 ಮಂತ್ಸ್ ಆಗೋಗುತ್ತೆ, ಅವಾಗ ಹಾಕ್ತೀವಿ. ಮೀ ಆಲ್ಸೋ ಚಿಕ್ಕಮಂಗ್ಳೂರು, ಯುವರ್ ವಿಡಿಯೋ ಇಸ್ ವೆರಿ ನೈಸ್. ಥ್ಯಾಂಕ್ ಯು. ನಮ್ಮವರು, ನಾವು ನಿಮ್ಮವರು. ಫುಲ್ ಖುಷಿ ಆಗ್ಬಿಟ್ರು ನಮ್ಮ ಯಜಮಾನ್ರು. ಎಸ್. ಸೊ ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ ನೀವು ಇರೋದು? ಕೋಟೆನಾ, ವಿಜಯಪುರನ? ಅದನ್ನು ಕಮೆಂಟ್ ಮಾಡಿಬಿಡಿ. ಕಮೆಂಟ್ ಮಾಡ್ತಾರೆ. ಸೊ ನಾವು ಎಟ್ ಪ್ರೆಸೆಂಟ್ ಇರೋದು ಕಾಳಿದಾಸ್ ನಗರ, ನಿಯರ್ ಟೌನ್ ಕ್ಯಾಂಟೀನ್. ಓಕೆ, ಅವರೇ ಯು ಆರ್ ಫ್ರಮ್ ಅಂತ ನೀನು ಕೇಳಿದರೆ ಆಲ್ರೆಡಿ ಆನ್ಸರ್ ಆಗೋಗಿದೆ. ಆ್ಯಂಡ್ ಇನ್ನೊಬ್ಬರು, ಹೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಆನ್ ಅರೈವಲ್ ಆಫ್ ಯುವರ್ ಪ್ರಿನ್ಸಸ್. ಕ್ಯಾನ್ ಯು ಕೈಂಡ್ಲಿ ಶೇರ್ ಯುವರ್ ಎಕ್ಸಸೈಸ್ ರುಟೀನ್? ನಾನು ಏನೇನು ಎಕ್ಸಸೈಸ್ ಮಾಡ್ತಿದ್ದೆ ಅಂದರೆ, ನನಗೆ ಡಾಕ್ಟರ್ ಸ್ವಲ್ಪ ಬೆಳ್ಳಿ ಕಾಣೋ ತನಕ ಎಕ್ಸಸೈಸ್ ಮಾಡೋದು ಬೇಡ ಅಂತ ಹೇಳಿದರು. ಆಲ್ಮೋಸ್ಟ್ 5 ಮಂತ್ಸ್ ತನಕ ಯಾವುದೂ ಎಕ್ಸಸೈಸ್ ಬೇಡ ಅಂತ ಹೇಳಿದರು. ಡಕ್ ವಾಕ್ ಅದು ಒಂದು, ಸ್ಕ್ವಾಟ್ಸು, ಆಮೇಲೆ ನಿಮ್ಮ ಮನೇಲಿ ಸ್ಟೇರ್ಸ್ ಇದ್ದರೆ ಅಥವಾ ನೀವು ಲಿಫ್ಟೆಲ್ಲ ಯೂಸ್ ಮಾಡೋದಾದರೆ ಲಿಫ್ಟನ್ನ ಅವಾಯ್ಡ್ ಮಾಡಿ, ಆದಷ್ಟು ಸ್ಟೇರ್ಸ್ ಯೂಸ್ ಮಾಡಿ, ವಾಕಿಂಗ್ ಮಾಡಿ, ಬೇಸಿಕ್ ಪೆಲ್ವಿಕ್ ಡಾಕ್ಟ್ರನ್ನ ಸಜೆಷನ್ ತೊಗೊಂಡು ಮಾಡಿ. ಯಾಕಂದರೆ ಒಬ್ಬೊಬ್ಬರಿಗೆ ಪೆಲ್ವಿಕ್ ಎಕ್ಸಸೈಸ್ ಬೇಡ ಅಂತಾರೆ. ಬೇಸಿಕ್ ಪೆಲ್ವಿಕ್ ಎಕ್ಸಸೈಸ್ ಮಾಡಿದ್ರೆ ಸಾಕು, ಹೆವಿ ವರ್ಕೌಟು ಬೇಡ. ಯಾಕಂದರೆ ಒಬ್ಬೊಬ್ರಿಗೆ ಹೆವಿ ವರ್ಕೌಟ್ ಮಾಡಿದ್ರೆ ಕರಳು ಸುತ್ತಕೊಳ್ಳುತ್ತೆ ಪಾಪುಗೆ, ಆ ಥರ ಹೇಳ್ತಾರೆ. ಹಂಗಾಗಿ ನಾರ್ಮಲ್ ಮಿನಿಮಮ್ ಎಕ್ಸಸೈಸ್ ಮಾಡಿದ್ರೇ ಸಾಕು. ವಾಕ್ ಚೆನ್ನಾಗಿ ಮಾಡಿ. ಹೆಣ್ಮಗು ಅಂದ್ರೇ ಒಂಥರ ಪಾಸಿಟಿವಿಟಿ. ಕರೆಕ್ಟ್ ಮೇಡಮ್. ಮನೆಗೆ ಮಹಾಲಕ್ಷ್ಮಿ ಆಗಮನ ಆಗಿದೆ ನಿಮಗೆ. ಹೌದು, ನಮ್ಮ ಮಗಳು ಹುಟ್ಟಿ 1 ವಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇತ್ತು. ಸೊ ಅಟ್ ಪ್ರೆಸೆಂಟ್ ನಾವು ಅಂದ್ಕೊಂಡಿರೋದು ಹಂಗೆ, ಅವಳೇ ನನ್ನ ದೈವ. ಸೊ ಮಹಾಲಕ್ಷ್ಮಿನೇ. ಹೌ ಇಸ್ ಗೊಂಬೆ ಮರಿ? ಹೇಗಿದೆ ಗೊಂಬೆ ಮರಿ? ತುಂಬ ಮುದ್ದಾಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ. 6 ಮಂತ್ಸ್ ಆದಮೇಲೆ ಗೊತ್ತಾಗುತ್ತೆ. ನಂತರ ಇದ್ದಾಳೆ. ಅದು ಇನ್ನೂ ಗೊತ್ತಾಗ್ತಿಲ್ಲ, ಆಯಿತಾ? ಸಮ್ ಡೇಸ್ ಇವ್ರ ಥರ ಕಾಣಿಸ್ತಾರೆ, ಸ್ವಲ್ಪ ದಿವಸ ನನ್ನ ಥರ ಕಾಣ್ತಾರೆ, ಸ್ವಲ್ಪ ದಿವಸ ನಮ್ಮ ಅತ್ತೆ ಥರ ಕಾಣ್ತಾರೆ, ಆಮೇಲೆ ಸ್ವಲ್ಪ ದಿವಸ ಆ್ಯಕ್ಚುಲಿ ನನ್ನ ತಂಗಿ ಥರನೂ ಕಾಣ್ತಾವಳೆ. ಗೊತ್ತಿಲ್ಲ. ಯೋ ಬೇಬಿ ಗರ್ಲ್ ಸಿಮ್ಟಮ್ಸ್? ಟು ಬಿ ಹಾನೆಸ್ಟ್, ನನಗೆ ಯಾವುದು ಸಿಮ್ಟಮ್ಸು ಬೇಬಿ ಗರ್ಲ್ದು ಬೇಬಿ ಬಾಯ್ದು ಯಾವುದೂ ಸಿಮ್ಟಮ್ಸ್ ಇಲ್ಲ. ಯಾಕಂದರೆ ಬೇಬಿ ಗರ್ಲ್ ಅಂದರೆ ಎಲ್ಲರೂ ಸ್ವೀಟ್ ಚೆನ್ನಾಗಿ ತಿಂತಿದ್ರು ಆ ಥರ ಹೇಳ್ತಾರೆ. ನನಗೇನು ನನ್ನ ಮಗಳು ಕ್ರೇವಿಂಗ್ಸೇ ಕೊಡಲಿಲ್ಲ. ಮೇನ್ ರೀಸನ್ ನನಗೆ ಮೋಸ್ಟ್ಲಿ ನಾರ್ಮಲ್ ಆಗೋಕ್ಕೆ ನನ್ನ ಮಗಳು ಆ ಥರ ಅನ್ಹೆಲ್ದಿ ಕ್ರೇವಿಂಗ್ಸ್ ಯಾವತ್ತೂ ಆಗಿರಲಿಲ್ಲ. ಎಲ್ಲೋ ಒಂದು ಸತಿ ಪಾಸ್ತಾ ತಿನ್ನೋಕ್ಕೆ, ಆಮೇಲೆ ಲಾಸ್ಟು ಯಾಕಂದರೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿಬಿಡ್ತೀನಲ್ಲ, ಬಾಣಂತನ ಟೈಮಲ್ಲಿ ಪಕ್ಕಾ ನಮ್ಮ ಮನೇಲಿ ತಿನ್ನಿಸಲ್ಲ ಅಂತ ಗೊತ್ತಿತ್ತು. ಆ ರೀಸನ್ಗೋಸ್ಕರ ನಾನು ಈ ಪಾಪು ಅಡ್ಮಿಟ್ ಆಗೋಕ್ಕೆ 1 ವಾರ 15 ದಿವಸ ಮುಂಚೆಯಿಂದ ಸ್ಯಾಂಡ್ವಿಚ್ಚು ಅದು ಇದು ಅಷ್ಟೇ ತಿಂತಿದ್ದಿದ್ದು. ಅದು ಬಿಟ್ಟರೆ ಬಟ್ ಕೆಲವು ಇನ್ಸ್ಟಾಗ್ರಾಮ್ ಡಾಕ್ಟ್ರುಗಳು ಹೇಳೋ ಪ್ರಕಾರ ಹಾರ್ಟ್ ಬೀಟ್ ನಮ್ಮ ಬೇಬಿದು ಯಾವಾಗಲೂ ಜಾಸ್ತಿನೇ ಇರ್ತಿತ್ತು. ಜಾಸ್ತಿನೇ 140 ಪ್ಲಸ್ ಇದ್ರೆ ಗರ್ಲ್, 140 ಕೆಳಗಿದ್ರೆ ಬಾಯ್ ಅಂತ ಅಂತಾರಲ್ಲ. ಬೇಬಿದೆಲ್ಲ ಆಲ್ಮೋಸ್ಟ್ 145 ಹಂಗೂ ಇರ್ತಿತ್ತು, 140ಕ್ಕಿಂತ ಕಮ್ಮಿನೂ ಬರ್ತಿತ್ತು. ಅದೆಲ್ಲ ಡಿಪೆಂಡ್ಸ್, ಬೇಬಿ ಆ್ಯಕ್ಟಿವ್ ಆಗಿದ್ರೆ ಆ ಥರ ಅಂತಾರೆ. ನಮಗೆ ಯಾವುದೂ ಸಿಮ್ಟಮ್ಸ್ ಪ್ರಕಾರ ಹಾಗೇನಿರಲಿಲ್ಲ. ಪ್ರೆಗ್ನೆನ್ಸಿ ಆದಮೇಲಿಂದ ಫುಲ್ಲು ಬ್ಯಾಕ್ ಪೇನ್ ಬರ್ತಿತ್ತು. ಅದಕ್ಕೋಸ್ಕರ ಇವರು ನನಗೋಸ್ಕರ ಫ್ಲೋ ಮ್ಯಾಟ್ರೆಸ್ ಅವ್ರದ್ದು ಆ್ಯಂಟಿ-ಗ್ರಾವಿಟಿ ಮ್ಯಾಟ್ರೆಸ್ ಬುಕ್ ಮಾಡಿದ್ರು. ಅವಾಗಿಂದ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಕಮ್ಮಿ ಆಗಿದೆ. ನಾನು ಅವ್ರ ಪೇಜು ನೋಡಿದ್ದೆ ಮೊನ್ನೆ. ನನ್ನ ಫ್ರೆಂಡ್ ಮೋಹನ್ ನನ್ನ ರೂಮ್ಗೆ ಹೋಗಿದ್ನ. ಸೊ ಅವನು ಅದನ್ನೇ ತರಿಸಿದ್ದ. ನನಗೊಂದು 2-3 ದಿನದಿಂದ ಶೋಲ್ಡ್ರ್ ಪೇನ್ ಇತ್ತು. ಸೊ ಅಲ್ಲೊಂದು 3 hours ಅವ್ರ ಮನೇಲಿ ಮಧ್ಯಾಹ್ನ ರೆಸ್ಟ್ ಮಾಡಿದಾಗ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಸೊ ಅವಾಗ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಆರ್ಡ್ರ್ ಮಾಡಿದ್ದು ನಿನಗೋಸ್ಕರ. ಆ್ಯಂಡ್ ಅದು ಅಫೋರ್ಡಬಲ್ ಕೂಡ ಇದೆ. ಪ್ರೈಸ್ ಹೌದು, ಅವ್ನು ಬ್ಯಾಚುಲರ್, ಅವನೇ ತೊಗೊಂಡಿದ್ದಾನೆ ಅಂತ ಹೇಳೋಕ್ಕಾಗು. ಲಿಂಕ್ನ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀವಿ. ಮ್ಯಾಟ್ರೆಸ್ದು ವೀಡಿಯೋನು ಇವಾಗ ನೆಕ್ಸ್ಟ್ ಪ್ಲೇ ಆಗುತ್ತೆ.
ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೋಡಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ. ಜೀವನದಲ್ಲಿ ಏನಿರಬೇಕು ಏನಿಲ್ಲ ಅಂದರೂ ಪರವಾಗಿಲ್ಲ, ನೆಮ್ಮದಿಯಾಗಿರಬೇಕು. ಸೊ ನಾನು ನೆಮ್ಮದಿಯಾಗಿ ಮಲಗಬೇಕು ಅಂತ ನಾನು ಆರ್ಡ್ರ್ ಮಾಡಿದ್ದೆ ಫ್ಲೋ ಆ್ಯಂಟಿ ಗ್ರಾವಿಟಿ ಮ್ಯಾಟ್ರಿಸ್. ನಾನು ಈ ಮ್ಯಾಟ್ರಿಸ್ನ ಏನಕ್ಕೆ ಆರ್ಡ್ರ್ ಮಾಡಿದೆ ಅಂದರೆ ಇದರಲ್ಲಿ ಸ್ಟ್ರೆಸ್ ರಿಲೀಸ್ ಟೆಕ್ನಾಲಜಿ ಇದೆ. ಅದರಿಂದ ಏನು ಉಪಯೋಗ ಅಂದರೆ ಪೇಯ್ನ್ಫುಲ್ ಪ್ರೆಷರ್ ಪಾಯಿಂಟ್ನ ರಿಲೀಫ್ ಮಾಡುತ್ತೆ. ಇದರಲ್ಲಿ ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಕೂಡ ಇದೆ. ಸೊ ನಾವು ತುಂಬ ಒದ್ದಾಡಿದ್ರೆ ಅಕ್ಕಪಕ್ಕ ಇರೋರಿಗೆ ಡಿಸ್ಟರ್ಬೆನ್ಸು ಆಗಲ್ಲ, ಆರಾಮಾಗೆ ಫ್ರೀಯಾಗಿ ಕಾಮಾಗಿ ಮಲಗ್ಬೋದು. ಯಾವುದೇ ಒಂದು ವಸ್ತು ತೊಗೊಂಡ್ರು ಅದನ್ನು ತುಂಬ ಸಲ ಪರೀಕ್ಷೆ ಮಾಡಬೇಕು. ಸೊ ಈ ಮೋಷನ್ ಐಸೋಲೇಷನ್ ಟೆಕ್ನಾಲಜಿನ ಪರೀಕ್ಷೆ ಮಾಡೋಣ ಅಂಥೇಳಿ ನಾನು ಮೊಟ್ಟೆ ಇಟ್ಟು, ನನ್ನ ವೆಯ್ಟ್ 85 kg, ಅದ್ರ ಮೇಲೆ ಬಿದ್ದೆ ಗುರು, ಆದ್ರೂ ಮೊಟ್ಟೆ ಹೊಡೆದೇ ಹೋಗಲಿಲ್ಲ. ಸೊ ಇದರಲ್ಲಿ ಈ ಮ್ಯಾಟ್ರಿಸ್ ಪಾಸ್ ಆಯಿತು. ಅಷ್ಟಕ್ಕೆ ಸುಮ್ಮನಾಗೋ ಮಗನ ನಾನು. ಅದಾದಮೇಲೆ ಒಂದು ಲೋಟ ನೀರಿಟ್ಟು ನನ್ನ ಅದೇ 85 kg ವೆಯ್ಟಲ್ಲಿ ಕುಣಿದು ಕುಪ್ಪಳಿಸಿ ಎಲ್ಲ ಮಾಡಿದೆ, ಆದ್ರೂ 1 ಡ್ರಾಪ್ ನೀರು ಕೆಳಗಡೆ ಚೆಲ್ಲಿಲ್ಲ. ಇದರಲ್ಲಿರೋ ಪಿಲ್ಲೋ ಜೆಲ್ ಇನ್ಫ್ಯೂಸ್ ಫೋಮಿಂದ ಬಂದಿರೋದ್ರಿಂದ ನೆಕ್ಕಿಗೆ ಒಳ್ಳೆ ಅಲೈನ್ಮೆಂಟ್ ಕೊಟ್ಟು ಒಳ್ಳೆ ನಿದ್ದೆ ಕೂಡ ಕೊಡುತ್ತೆ. ಈ ಮ್ಯಾಟ್ರಿಸಲ್ಲಿ ನಿಮಗೆ 10 years ವಾರಂಟಿ ಮತ್ತು 100 days ಫ್ರೀ ಟ್ರಯಲ್ ಕೂಡ ಇರುತ್ತೆ. ಇಷ್ಟ ಆಗಿಲ್ಲ ಅಂದರೆ ನೀವು ಇವನ್ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು. ನೀವು ಈ ಫ್ಲೋ ಮ್ಯಾಟ್ರಿಸ್ನ ಬುಕ್ ಮಾಡಬೇಕು ಅಂದರೆ ಅವ್ರ ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡಿ. ಮತ್ತ್ಯಾಕೆ ತಡ, ಗೋ ವಿತ್ ದ ಫ್ಲೋ. ಸೊ ನೆಕ್ಸ್ಟ್ ಕ್ವಶನ್, ಪಾಪು ಫೋಟೋ ಯಾವಾಗ ರಿವೀಲ್ ಮಾಡ್ತೀರಾ? ಆಲ್ರೆಡಿ ಹೇಳಿದ್ದೀವಿ, ಆಫ್ಟರ್ 6 months. ಇದು ನನ್ನ ಫ್ರೆಂಡು, ಯಾವಾಗ ಬರಲಿ ನಾನು ಪಾಪು ನೋಡೋಕ್ಕೆ? ನವ್ಯ ಸದಾ ಯಾವಾಗಾದರೂ ಬನ್ನಿ. ನನ್ನ ಆಫೀಸ್ ಫ್ರೆಂಡು ಪಾರ್ಟಿ ಲೇದಾ ಅಂತ, ನಾನು 6 months ಆದಮೇಲೆ ಪಾರ್ಟಿ ಕೊಡಿಸ್ತೀನಿ. ಐ ವಿಲ್ ಗಿವ್ ಪಾರ್ಟಿ ಆಫ್ಟರ್ 6 months, ಯಾಕಂದರೆ ನನಗೆ ಕನ್ನಡ ಬರೋಲ್ಲ. ಅಗೇನ್ ಕೇಮ್ ಯುವರ್ ಮದರ್ ಟು ಸಿ ಯುವರ್ ಡಾಟರ್, ಕಂಗ್ರಾಟ್ಸ್ ಫಾರ್ ಬೋತ್, ಪ್ರೆಷಿಯಸ್ ಗಿಫ್ಟ್ ಫ್ರಮ್ ಗಾಡ್. ನಿಜವಾಗ್ಲೂ ನಾವು ಮನೆ ಬಿಟ್ಟು ಬಂದಿದೆ. ಡಿಡ್ ಯು ಕನ್ಸಲ್ಟ್ ಡಾಕ್ಟರ್ ಬಿಫೋರ್ ಪ್ಲ್ಯಾನಿಂಗ್ ಫಾರ್ ಬೇಬಿ? ಪ್ಲೀಸ್ ರಿಪ್ಲೈ ಮಾಡಿ, ಇಟ್ಸ್ ಯೂಸ್ಫುಲ್. ನೋ. ನಮಗೆ ಒಂಥರ ನನ್ನ ಬರ್ತ್ಡೇಗೆ ಅದು ಪ್ರೀಷಿಯಸ್ ಗಿಫ್ಟ್. ನೋ ಪ್ಲ್ಯಾನಿಂಗ್, ನಥಿಂಗ್. ಪ್ಲ್ಯಾನ್ ಮಾಡಿರಲಿಲ್ಲ, ನ್ಯಾಚುರಲ್. ಬಟ್ ನಾವು ಪ್ಲ್ಯಾನ್ ಮಾಡಿರಲಿಲ್ಲ, ದೇವ್ರು ಪ್ಲ್ಯಾನ್ ಮಾಡಿದ್ದ. ರೈಟ್ ಟೈಮ್. ಇವತ್ತಿಗೆ ಆ ಬೇಬಿಯಿಂದ ನಾವು ತುಂಬ ಖುಷಿಯಾಗಿದ್ದೀವಿ. ಸೊ ದೇವ್ರದ್ದು ಪ್ಲ್ಯಾನ್ ಇದು. ಆ್ಯಂಡ್ ನೀವು ಇನ್ ಕೇಸ್ ನೀವು ಕನ್ಸಲ್ಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಕನ್ಸಲ್ಟ್. ಆ್ಯಕ್ಚುಲಿ ಇವಾಗ ತುಂಬ ಜನ ಕನ್ಸಲ್ಟ್ ಮಾಡಾದಮೇಲೆ ಪ್ಲ್ಯಾನ್ ಮಾಡೋದು, ಬಟ್ ನಾವು ಆ ಥರ ಮಾಡಿರಲಿಲ್ಲ. ವಿಚ್ ಹಾಸ್ಪಿಟಲ್ ಸಿಸ್ಟರ್? ನಾನು ತೋರಿಸಿದ್ದು ಅವನಿ ಹೆಲ್ತ್ ಕೇರ್ ಅಂತ, ಡಾಕ್ಟರ್ ಅನನ್ಯ. ಬಟ್ ಡೆಲಿವರಿ ಆಗಿದ್ದು ಸುಪ್ರಾ ಹಾಸ್ಪಿಟಲ್, ಬಸವೇಶ್ವರನಗರ. ಡಾಕ್ಟರ್ 3-4 ಕಡೆ ಹೋಗ್ತಾರೆ, ನಮಗೆ ನಿಯರ್ ಅನಿಸಿದ್ದು ಸುಪ್ರಾ, ಹಂಗಾಗಿ ನಾವು ಸುಪ್ರಾದಲ್ಲಿ ಮಾಡಿಸ್ಕೊಂಡ್ವಿ. ಬೀಟ್ರೂಟ್ದು ಸರಿಯಾಗಿ ಹೇಳಿ ಅರ್ಥ ಆಗಿಲ್ಲ. ಪರ್ಪಲ್ ಕಲರ್ ಕ್ಯಾಬೇಜ್ ಅಂತ ಸಿಗುತ್ತೆ, ಅದನ್ನು ಬಾಯ್ಲ್ ಮಾಡಬೇಕು, 15 minutes ಬಾಯ್ಲ್ ಮಾಡಿ ವಾಟರ್ನ ತೊಗೋಬೇಕು. ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ನಮ್ಮ ಗ್ಲಾಸಲ್ಲಿ ನಮ್ಮದು ಯೂರಿನ್ ಇಟ್ಕೊಂಡು ಆ ಗ್ಲಾಸಲ್ಲಿ ಬಿಸಿ ನೀರು ಏನು ಕಾಯ್ದಿರುತ್ತೆ ಕ್ಯಾಬೇಜು, ಆ ನೀರಿಗೆ ಒಂದು ಡ್ರಾಪ್ ಅಥವಾ ಒಂದು ಏನೋ ಸ್ವಲ್ಪ ಹಾಕಬೇಕು ಯೂರಿನ್. ಮಾಡೋಕ್ಕೆ ಕೆಲಸ ಇಲ್ಲ, ಅವೆಲ್ಲ ಮಾಡಿರ್ತಾಳೆ. ನೀವು ಅದಕ್ಕೆ ಕಮೆಂಟ್ ಕೇಳ್ತಿರೋದು, ನಾನು ಬೇರೆ ಪಕ್ಕದಲ್ಲಿ ಕೂತಿರ್ತೀನಿ, ಇದಕ್ಕೆಲ್ಲ ಆನ್ಸರ್ ಮಾಡಬೇಕು. ಫನ್ ಆಗಿರುತ್ತೆ ಆಯಿತಾ. ಸುಮಾರು ಜನಕ್ಕೆ ಅದು ನಿಜ ಆಗುತ್ತೆ, ಸುಮಾರು ಜನಕ್ಕೆ ಅದು ನಿಜ ಆಗೋಲ್ಲ. ಆ್ಯಕ್ಚುಲಿ ನಮ್ಮದು ಕಲರೇ ಕರೆಕ್ಟಾಗಿ ಬಂದಿರಲಿಲ್ಲ, ಬಾಯ್ಲ್ ಮಾಡಿದಾಗೆ ಕಲರ್ ಕರೆಕ್ಟಾಗಿ ಬಂದಿರಲಿಲ್ಲ. ನಾನು ಫನ್ಗೆ ಅಂತ ಮಾಡಿದೆ, ಬಾಯ್ಲ್ ಮಾಡಿದ ಕಲರೇ ಕರೆಕ್ಟ್ ಇರಲಿಲ್ಲ. ಬಟ್ ಟು ಬಿ ಹಾನೆಸ್ಟ್ ಅದು ಬೇಬಿ ಗರ್ಲ್ ಆಗುತ್ತೆ ಅಂತಲೇ ತೋರಿಸಿದ್ದು, ಬೇಬಿ ಗರ್ಲ್ ಆಯಿತು. ಸೊ ನೀವು ಅಷ್ಟೇ ಪ್ರೀತಿಯವರೇ ಟ್ರೈ. ನೀವು ಈ ಕ್ವೆಶನ್ ನೋಡ್ತಾ ಇರಿ ಕಾರ್ತಿಕ್ ಅವರೇ, 1 second ಬಂದೆ. ಸಿ ಮಾಮ್ಸ್ ಡ್ಯೂಟಿ. ಮಗಳು ವಾಯ್ಸ್ ಕೇಳ್ತಿದ್ಯಾ? ಆ್ಯಂಡ್ ಬೇಬಿ ಶೂಟ್ ಪಿಕ್ಸ್ ಅತಿ ಶೀಘ್ರದಲ್ಲೇ. ಹೌ ಇಸ್ ಪಾಪು? ಪಾಪು ಇಸ್ ಫೈನ್. ಬೇಬಿ ಬರ್ತ್ ವೆಯ್ಟ್ ಆ್ಯಂಡ್ ವಿಚ್ ನಾರ್ಮಲ್ ಆರ್ ಸಿ ಸೆಕ್ಷನ್? ಬರ್ತ್ ವೆಯ್ಟ್ 2.5, ನಾರ್ಮಲ್. ವೇಟಿಂಗ್ ಟು ಮೀಟ್ ಲಿಟಲ್ ಮುದ್ದು. ಇದು ಅಶು ಸ್ಟೂಡೆಂಟ್, ಬಂದು ನೋಡ್ಕೊಂಡು ಹೋಗಾಯ್ತಾಳು. ಪಾಪು ನೇಮ್ ಏನು ಸಿಸ್? ಪಾಪು ನೇಮ್ ಚೆನ್ನಾಗಿದೆ, ಅದು ಯಾರಿಗೂ ಇನ್ನೂ ಹೇಳಿಲ್ಲ, 6 months ಆದಮೇಲೆ ಹೇಳ್ತೀವಿ. ಒಂದು ಕ್ಲೂ ಕೊಡ್ತೀನಿ. ಬೇಡ, ಗೊತ್ತಾಗುತ್ತೆ. ಹರಿಹರ ಅಂದರೆ ಈ ಕಡೆ ವಿಷ್ಣು, ಈ ಕಡೆ ಶಿವ, ಆ ಎರಡು ಸೇರಿ ಬರೋ ಒಂದು ಹೆಸರು ಚೆನ್ನಾಗಿದೆ.
ಈ ಕಡೆ ವಿಷ್ಣು, ಈ ಕಡೆ ಶಿವ, ಆ ಎರಡನ್ನೂ ಸೇರಿಸಿ ಇಟ್ಟಿದ್ದೀವಿ. ಹರಿಹರ ಸಮಾಗಮನ ಥರ ಕಾನ್ಸೆಪ್ಟ್. ಹುಡುಗಿಗೆ ಇಟ್ಟಿರೋದು ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ಆ್ಯಂಡ್ ಇದು ಆಶಿಕಾ ಸೆಲೆಕ್ಟ್ ಮಾಡಿದ ನೇಮು, ಅವಳು ನಮಗೆ ಆಪ್ಷನ್ನೇ ಕೊಡಲಿಲ್ಲ. ನಾವು ಆ ನೇಮ್ ಓಕೆ ಅಂತಲೇ ಅಂದ್ಕೊಂಡಿದ್ದೆ. ಅವಳು ಇದು ಚೆನ್ನಾಗಿದೆ ಅಲ್ವ, ಇದು ಚೆನ್ನಾಗಿದೆ ಅಲ್ವ ಅಂತ ಒಂದು ಸ್ವಲ್ಪ ಸತಿ ಹೇಳಿ ನಾವು ಚೆನ್ನಾಗಿದೆ ಅಂತ ಅದಕ್ಕೆ ಫಿಕ್ಸ್ ಆದ. ಪಾಪು ನೇಮ್ ಪಕ್ಕ ಅವ್ರ ಅಪ್ಪನ ಹೆಸರು ಅದೊಂದು ಹೇಳ್ತೀವಿ, ಕಾರ್ತಿಕ್. ನಿಮಗೆ ನಾರ್ಮಲ್ ಡೆಲಿವರಿ ಆಯಿತಾ? ಅದೇ ಸೇಮ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮನೆಗೆ ಲಕ್ಷ್ಮಿ ಬಂದು, ಗಾಡ್ ಬ್ಲೆಸ್ ಸರ್. ಎಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರೋದು. ಸೊ ಗಾಡ್ ಬ್ಲೆಸ್ ಹರ್. ನಮಗೆ ಏನು ದೇವ್ರು ಕೊಡಬೇಕು ಅನ್ಕೋತಾನೆ, ಆಯಸ್ಸು, ಆರೋಗ್ಯ, ಐಶ್ವರ್ಯ ಅದೆಲ್ಲ ಅವಳಿಗೆ ಕೊಡಲಿ. ಪಾಪು ಹೋಲಿಕೆ ಯಾರ ಥರ? ಕಾರ್ತಿಕ್ ಬ್ರೋ ಥರನಾ ನಿಮ್ಮ ಥರನ? ಜಾಸ್ತಿ ಸದ್ಯಕ್ಕೆ ಕಾರ್ತಿಕ್ ಬ್ರೋ ಥರ ಕಾಣಿಸ್ತಿದ್ದಾಳೆ. ಕಾರ್ತಿಕ್ ಬ್ರೋ ಥರನೇ. ಬೇಬಿ ನೇಮ್ ಆಶಿಕಾ, ಚಿಕ್ಕೆ ಪೋಷಿಕಾ ಅಂತ ಹೇಳಿ. ಚಿಕ್ಕಿ ಹೆಸರು ಆಶಿಕಾ, ಮಗಳ ಹೆಸರು ಪೋಷಿಕಾ ಅಂತ ಹೇಳಿ. ಚಿಕ್ಕಿ ಹೆಸರು ಆಶಿಕಾ, ಅವಳನ್ನ ಪೋಷಿಸ್ತಿರೋದೆ ಅವ್ರ ಚಿಕ್ಕಿ ಪೋಷಿಕಾ. ನನ್ನ ತಂಗಿ ಬಂದರೆ ವೇರ್ ಇಸ್ ಮೈ ಬೇಬಿ ಅಂದ್ಬಿಟ್ಟು ಅವಳೇ ಎತ್ಕೊಂಡು ಹೋಗ್ತಾಳೆ. ನನ್ನ ಅಂದರೆ ಪಾಪುಗೆ ಹೇಳ್ತಿರ್ತಾಳೆ, ಶಿ ಇಸ್ ಓನ್ಲಿ ಯುವರ್ ಬಯಾಲಜಿಕಲ್ ಮಾಮ್, ನಾನು ನಿನ್ನ ಮಾಮ್ ಅಂತ ಹೇಳ್ತಿರ್ತಾಳೆ ಅವಳು. ಹೌ ಇಸ್ ಬೇಬಿ ಆ್ಯಂಡ್ ಹೌ ಇಸ್ ಯುವರ್ ಹೆಲ್ತ್? ಬೇಬಿನೂ ಆರಾಮಾಗಿದ್ದಾಳೆ, ನನ್ನ ಹೆಲ್ತು ಆರಾಮಾಗಿದೆ. ಆರ್ ಯು ಓಕೆ ವಿತ್ ಬೇಬಿ ಗರ್ಲ್ ಬಿಕಾಸ್ ಯು ಆ್ಯಂಡ್ ಯುವರ್ ಹಸ್ಬೆಂಡ್ ವಾಂಟೆಡ್ ಬೇಬಿ ಬಾಯ್? ಇದು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀವಿ. ನನಗೆ ಟು ಬಿ ಆನೆಸ್ಟ್, ನನಗೆ ಮುಂಚೆಯಿಂದನೂ ಹುಡುಗಿ ಪಾಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಏನೋ ಇವ್ರನ್ನ ಮದುವೆ ಆದಮೇಲೆ ನನ್ನ ಗಂಡ ಹೇಳಿ ಹುಡುಗಿ ಪಾಪು ಆಗಿಬಿಟ್ರೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅನ್ನೋ ಒಂದಿದ್ರಿಂದ ನನಗೆ ಬಾಯ್ ಬೇಬಿ ಬೇಕು ಅಂತ ಅಂದ್ಕೊಂಡಿದ್ದಿದ್ದು ಅಷ್ಟೇ. ಯಾಕಂದರೆ ನಾವೇ ನಮ್ಮ ಮನೇಲಿ ಇಬ್ಬರು ಹೆಣ್ಮಕ್ಳು, ಆಬ್ವಿಯಸ್ಲಿ ನಮಗೆ ಗರ್ಲ್ ಬೇಬಿ ಅಂದರೆ ಇಷ್ಟ ಇರಲ್ವ. ನನಗೆ ತುಂಬಾ ಇಷ್ಟ. ಓಕೆ, ಎಸ್, ಡಬಲ್ ಓಕೆ. ನನಗಂತೂ ತುಂಬಾ ಖುಷಿ. ಹಾಗಾಗಿ ನಾವು ಎಂಥ ಬೇಜಾರು ಹೆಂಗೆ ಆಗ್ತೀವಿ, ನಮ್ಮದೇ ಮಗು ಯಾವುದಾದ್ರೂ ಒಂದೇ. ಬಟ್ ಖುಷಿನೇ, ತುಂಬಾ ಖುಷಿ. ಈವನ್ ವಿ ಹ್ಯಾವ್ ಬ್ಲೆಸ್ಡ್ ವಿತ್ ಬೇಬಿ ಗರ್ಲ್, ವಿ ಆರ್ ಸೋ ಹ್ಯಾಪಿ. ಕಂಗ್ರ್ಯಾಚುಲೇಷನ್ ಟು ಯು. ಥ್ಯಾಂಕ್ ಯು, ನಿಮಗೂ ಕಂಗ್ರ್ಯಾಟ್ಸ್. ಹೌ ಮೆನಿ ಅವರ್ಸ್ ಆಫ್ ಲೇಬರ್ ಪೇನ್ ಡಿಡ್ ಯು ಗೋ ಥ್ರೂ? 12 hours. 14 hours. 12 to 14 hours. ಪಾಪು ಎಷ್ಟು kg? 2.5. ಹೌ ಇಸ್ ಪುಟ್ಟಕ್ಕ ಆ್ಯಂಡ್ ಯು? ಪುಟ್ಟಕ್ಕ ಆರಾಮಾಗಿದ್ದಾಳೆ, ನಾನು ಆರಾಮಾಗಿದ್ದೀನಿ. ಪುಟ್ಟಾಗಿ ಚೆನ್ನಾಗಿದ್ದಾಳೆ. ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ? ಪುಟಾಣಿ ಇದ್ದಾಳೆ ಅವಳು. ಹೇಗಿದ್ದೀರಾ? ಆ್ಯಂಡ್ ಅಮ್ಮ ಆ್ಯಂಡ್ ಗೊಂಬೆ ಮರಿ. ತುಂಬ ಜನ ಕ್ವೆಶನ್ಸ್, ಅಮ್ಮ ಮತ್ತು ಗೊಂಬೆ ಮರಿ ಹೇಗಿದ್ದೀರಾ? ಇಬ್ಬರೂ ಆರಾಮಾಗಿದ್ದೀವಿ. ಹೌ ಆರ್ ಯು ಆ್ಯಂಡ್ ಬೇಬಿ? ಕಂಗ್ರ್ಯಾಟ್ಸ್ ಟು ಬೋತ್ ಆಫ್ ಯು. ಐ ಆಮ್ ಆಲ್ಸೋ ನ್ಯೂ ಮಾಮ್. ಐ ಆಮ್ ಸ್ಟ್ರಗ್ಲಿಂಗ್ ವಿತ್ ಬ್ರೆಸ್ಟ್ ಫೀಡಿಂಗ್. ಬ್ರೆಸ್ಟ್ ಫೀಡಿಂಗಿಗೆ ಆ್ಯಕ್ಚುಲಿ ನೀವು ಸಬ್ಸಿಗೆ ಸೊಪ್ಪು ಅಂತ ಹೇಳ್ತಾರಲ್ಲ, ಅದನ್ನು ಚೆನ್ನಾಗಿ ತಿಂದರೆ ಮಿಲ್ಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಫಸ್ಟ್ 3 days ಬೇಬಿ ಆದಾಗ ನೀವು ಫೀಡ್ ಮಾಡಿದರೆ ಬ್ರೆಸ್ಟ್ ಮಿಲ್ಕ್ ಆರಾಮ್ಸೆ ಬರುತ್ತೆ ಅಂತ ಹೇಳ್ತಾರೆ. ಬೇಬಿ ಹೆಲ್ತ್ ಇಸ್ ಗುಡ್. ಎಸ್, ಬೇಬಿ ಹೆಲ್ತ್ ಇಸ್ ಗುಡ್. ಇನ್ನೊಂದು ಬೇಬಿ ಹೆಲ್ತ್ ಅನ್ನೋ ನೆನಪಾಯಿತು. ನಮ್ಮ ಪಾಪುಗೆ 1 month ಇದ್ದಾಗಲೂ ಅವಳು ತುಂಬ ಸೀನ್ತಾ ಇದ್ಲು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ. ಸೊ ಡಾಕ್ಟ್ರು ಬೈದು ಕಳಿಸಿದ್ರು. 6 ತಿಂಗಳವರೆಗೂ ಮಕ್ಕಳಿಗೆ ಶೀತ ಆಗಲಿ, ಕೆಮ್ಮಾಗಲಿ, ಜ್ವರ ಆಗಲಿ ಬರಲ್ವಂತೆ. ಸೊ ನಿಮಗೂ ಯೂಸ್ ಆಗ್ಬೋದು ಅಂದ್ಬಿಟ್ಟು ಇದನ್ನು ಹೇಳ್ತಾ ಇದ್ದೀನಿ. ಡಿಡ್ ಯು ಫೇಸ್ ಪ್ರೆಗ್ನೆನ್ಸಿ ಡಯಾಬಿಟಿಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ? ನೋ. ಇಫ್ ಎಸ್, ಹೌ ಡಿಡ್ ಯು ಮ್ಯಾನೇಜ್? ನನಗೆ ಪ್ರೆಗ್ನೆನ್ಸಿ ಡಯಾಬಿಟಿಸ್ ಇರಲಿಲ್ಲ. ನನಗಿದ್ದಿದ್ದು ಬರೀ UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಅದು ಆಲ್ಮೋಸ್ಟ್ ಬೇಬಿ ಡೆಲಿವರಿ ಆಗೋ ಟೈಮಲ್ಲಿ ಕ್ಯೂರ್ ಆಗಿತ್ತು. ಡಾಕ್ಟರ್ ನನಗೆ ಲ್ಯಾಕ್ಟೋಗಟ್ ಅಂತ ಟ್ಯಾಬ್ಲೆಟ್ ಕೊಡ್ತಿದ್ರು. ನಾನು ಯಾಕಂದರೆ ನಾನು ಮೊಸರೆಲ್ಲ ತಿಂತಿರ್ಲಿಲ್ಲ. ಅದೆಲ್ಲ ತಿನ್ನೋರ್ಗಾದರೆ ಮೊಸರು, ಮಜ್ಜಿಗೆ ಎಲ್ಲ ತಿಂದರೆ ಕ್ಯೂರ್ ಆಗುತ್ತೆ ಸ್ವಲ್ಪ ಜನಕ್ಕೆ. ಬಟ್ ನಾನು ತಿಂತಿರ್ಲಿಲ್ಲ ಅಂತ ಲ್ಯಾಕ್ಟೋಗಟ್ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಇಡ್ಲಿ ದೋಸೆ ಕೂಡ ಹೇಳಿದರು, ಯಾಕೆಂದರೆ ಅದು ಹಿಂದಿನ ದಿನ. ಇಡ್ಲಿ ದೋಸೆ, ಈ ಬ್ಯಾಟರಲ್ಲೆಲ್ಲ ಹುಳಿ ಎಲ್ಲ ಬರುತ್ತಲ್ಲ, ಆ ಥರ ಐಟಮ್ಸ್ ತಿಂದರೆ ಲ್ಯಾಕ್ಟೋಗಟ್ ಅವೆಲ್ಲ ಚೆನ್ನಾಗಿ ಇದಾಗುತ್ತೆ ಅಂತ. ಪ್ಲೀಸ್ ರಿವೀಲ್ ಬೇಬಿ ಫೋಟೋ ಆಫ್ಟರ್ 3 months ಅಕ್ಕ ಅಂತೆ. ಟ್ರೈ ಮಾಡೋಣ ಅಂದ್ಕೊಂಡ್ವಿ, ಬಟ್ ಏನೋ 6 months ಮಾಡಬೇಕಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೂ ನಿಮ್ಮ ರಿಕ್ವೆಸ್ಟ್ನ ನೋಡೋಣ, ಟ್ರೈ ಮಾಡ್ತೀನಿ. 6 months ಅಂತ ಅಂದ್ಕೊಂಡಿದ್ದೀವಿ. ಹೌ ಆರ್ ಆಶಿ? ಚಿಕ್ಕೀಸ್ ಎಂಜಾಯಿಂಗ್. ಚಿಕ್ಕೀಸ್ ಎಂಜಾಯಿಂಗ್ ಸೋ ಮಚ್. ವೀಡಿಯೋ ಕಾಲ್ ಮಾಡಿದ್ರೆ ನಾನೇ ಎತ್ತಿದ್ರೆ ಶೋ ಮಿ ಮೈ ಬೇಬಿ ಅಂತಾಳೆ, ಅಥವಾ ಮನೆಗೆ ಬಂದರೂ ಅಷ್ಟೇ ಬರೀ ಬೇಬಿ ಹತ್ರ ಹೋಗ್ತಾಳೆ, ನನ್ನ ಹತ್ರ ಬರೋಲ್ಲ. ಚಿಕ್ಕಿ ಈಸ್ ಡೂಯಿಂಗ್ ಪಾರ್ಶಿಯಾಲಿಟಿ.
ಪ್ರೀ ಡೆಲಿವರಿ ಟೈಮ್ ವೀಡಿಯೋ. ಪ್ರೀ ಡೆಲಿವರಿ ಟೈಮ್ ಅಂದರೆ ನಾನು ಆಲ್ರೆಡಿ ಬರ್ತ್ ಸ್ಟೋರಿದು ವೀಡಿಯೋ ಹಾಕಿದ್ದೀನಿ. ಇಸ್ ಇಟ್ ವೆಜೈನಲ್ ಆರ್ ಸಿ ಸೆಕ್ಷನ್? ವೆಜೈನಲ್ ಡೆಲಿವರಿ. ಅಷ್ಟೇ ವಿಡಿಯೋ ರೆಕಾರ್ಡ್ ಮಾಡಿದ್ದು. ಮಗಳು ಎದ್ಲು, ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಆಮೇಲೆ ಅವಳನ್ನ ಆಟ ಆಡಿಸ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್, ನನಗೆ ಯಾವ್ದಾವ್ದು ಕ್ವೆಶನ್ಸ್ ಬಂದಿತ್ತು ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೂ ಏನಾದರೂ ಡೌಟ್ ಅಥವಾ ಕ್ವೆಶನ್ಸ್ ಇದ್ದರೆ ಯೂಟ್ಯೂಬಲ್ಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಟಾಟಾ, ಬಾಯ್. ಅಷ್ಟೇ.